ಹಲೋ ಫುಡೀಸ್, ಪವೀಸ್ ಅಡುಗೆ ಸ್ಟುಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಿರೋದಾದರೆ ದಯವಿಟ್ಟು ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ಬಾಣಲಿ ಇಟ್ಟು ಅದು ಬಿಸಿಯಾಗಿದ್ದ ಕೂಡಲೇ 1 ಕಪ್ ಆಗೋಷ್ಟು ಕಡಲೆಬೀಜ ಹಾಕ್ಕೊತಿದ್ದೀನಿ. ಇದು ಲೋ ಫ್ಲೇಮಲ್ಲೇ ಉರಿಬೇಕು, ಹೈ ಫ್ಲೇಮ್ ಇಟ್ಕೊಂಡು ಉರಿಬೇಡಿ, ಸೀದೋಗ್ಬಿಡುತ್ತೆ ಮತ್ತು ಕ್ರಿಸ್ಪಿನೆಸ್ ಬರಲ್ಲ. ನೋಡಿ, ಈ ಥರ ನೀಟಾಗಿ ಫ್ರೈ ಆಗಿರಬೇಕು. ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ. ಇದನ್ನು ನೋಡಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈಗ ಅದೇ ಬಾಣಲಿಗೆ ಮತ್ತೊಂದು 1 ಕಪ್ ಆಗೋಷ್ಟು ಹುರಿಗಡಲೆ ಹಾಕ್ಕೊತಿದ್ದೀನಿ. ಇದನ್ನು ನಮ್ಮ ಕಡೆ ಕಡಲೆಪಪ್ಪು ಅಂತಾರೆ, ನಿಮ್ಮ ಕಡೆ ಏನಂತಾರಂತ ಕಮೆಂಟ್ ಮಾಡಿ. ನೋಡಿ, ಇದು ಕಡಲೆಪಪ್ಪನ್ನು ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಸೈಡ್ಗೆ ಇಟ್ಕೊತಿದ್ದೀನಿ. ಈಗ ನಾನು ಕಪ್ಪು ಎಳ್ಳು ಹಾಕ್ಕೊತಿದ್ದೀನಿ, ಒಂದು ಅರ್ಧ ಕಪ್. ಯಾವ ಬಟ್ಲಲ್ಲಿ ತೊಗೊಂಡಿದ್ದೀನೋ ಕಡಲೆ ಬೀಜ ಅದೇ ಬಟ್ಲಲ್ಲೇ ನಾನು ಅರ್ಧ ಕಪ್ ಆಗೋಷ್ಟು ಕಪ್ಪು ಎಳ್ಳು ಹಾಕ್ಕೊತಿದ್ದೀನಿ. ನೀವು ಬೇಕಾಗಿದ್ದರೆ ಬಿಳಿ ಎಳ್ಳು ಹಾಕ್ಕೊಬೋದು. ಈಗ ನೋಡಿ, ಇದು ಕಡಲೆ ಬೀಜ ಹಾರದ್ಮೇಲೆ ಈ ಥರ ಸಿಪ್ಪೆ ಎಲ್ಲ ತೆಗೆದುಬಿಡ್ಬೇಕು. ನೀಟಾಗಿ ಬಿಟ್ಕೊಳುತ್ತೆ. ಆರದ್ಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಈಗ ನೋಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಅದಕ್ಕೆ ಒಂದು 6 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಸ್ವೀಟ್ಗೆ ಏಲಕ್ಕಿ ಫ್ಲೇವರ್ ಇದ್ರೇ ಚೆನ್ನಾಗಿರೋದು. ಈಗ ನೋಡಿ, ಹುರಿದಿರ್ತಕ್ಕಂಥ ಕಡಲೆಪಪ್ಪು ಹಾಕ್ಕೊತಿದ್ದೀನಿ. ಇದನ್ನು ಪುಟಾಣಿ ಅಂತಾರೆ, ಹುರಿಗಡಲೆ ಅಂತಾರೆ, ಹಾಗೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ ಪೌಡ್ರ್ ಆಗಿದೆ. ತುಂಬ ತರಿನೂ ಬೇಡ, ಹಾಗೆ ನೈಸ್ ಪೌಡರು ಬೇಡ, ಮೀಡಿಯಮ್ ಆಗಿರಲಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈಗ ನೋಡಿ, ಅದೇ ಜಾರಿಗೇ ಕಪ್ಪು ಎಳ್ಳು ಹಾಕ್ಕೊಂಡು ಅದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಂಡ. ತುಂಬ ಪೌಡರ್ ಆಗೋದು ಬೇಡ. ನೋಡಿ, ಈ ಥರ ಆದರೆ ಸಾಕು. ಇನ್ನೂ ತರಿ ಇದ್ರೂ ಪರವಾಗಿಲ್ಲ ಎಳ್ಳು. ಇದಕ್ಕೆ 1.5 ಕಪ್ ಆಗೋಷ್ಟು ಕೊಬ್ಬರಿ ಹಾಕ್ಕೊತಿದ್ದೀನಿ. ಹಾಗೆ 1.5 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ. ನೋಡಿ, ಇಲ್ಲಿ ನಾನು ಪುಡಿ ಬೆಲ್ಲ ಹಾಕ್ಕೊಂಡು 1 ರೌಂಡು ಮಿಕ್ಸಿ ಮಾಡ್ಕೊತೀನಿ, ಯಾಕಂದರೆ ಗಂಟೆ ಏನಾದರೂ ಉಳಿದಿರುತ್ತೆ ಅಂತ. ಇಲ್ಲಿ ನಾನು ಪಾಕ ಮಾಡ್ಕೊತಿಲ್ಲ, ಡೈರೆಕ್ಟ್ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊತಿರೋದ್ರಿಂದ ನೀಟಾಗಿ ಪೌಡರ್ ಬೆಲ್ಲನೇ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಬೇಕಾದರೆ ಕರಗಿಸಿ ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಳಿ ಬೆಲ್ಲನ. ನಾನಿಲ್ಲಿ 1.5 ಕಪ್ ಆಗೋಷ್ಟು ಯೂಸ್ ಮಾಡ್ಕೊತಿದ್ದೀನಿ. ನಿಮ್ಮನೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ, ಆವಾಗಲೇ 1 ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೆ, ಮಿಕ್ಕಿದ ಅರ್ಧ ಕಪ್ ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಬಿಡೋಣ. ನೋಡಿ, ಇಲ್ಲಿ ಒಂದು 2 ಕಪ್ ಆಗೋಷ್ಟು ನೀರು ಇಟ್ಕೊಂಡಿದ್ದೆ ನಾನು. ಅದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ 1.5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮುಚ್ಚಿ ಇಟ್ಕೊಂಡ್ಬಿಡ್ಬೇಕು ಒಂದು 10 ನಿಮಿಷ. ನೋಡಿ, ಅದ್ರ ಮೇಲೆಲ್ಲ ನೊರೆ ಈ ಥರ ಬಂದಾಗ ಇದನ್ನು ನೀಟಾಗಿ ಲಟ್ಟಣಿಗೆ ಅಥವಾ ಮುದ್ದೆ ಮಾಡೋ ಕೋಲಿದ್ರೆ ಅದರಲ್ಲೇ ನೀಟಾಗಿ ಈ ಥರ ತಿರುಗಿಸ್ಕೊಟ್ಟು ಒಂದು 10 ನಿಮಿಷ ಮೀಡಿಯಮ್ ಉರಿಯಲ್ಲೇ ನೀಟಾಗಿ ಬೇಯಲಿ. ನೋಡಿ, ಚೆನ್ನಾಗಿ ಬೆಂದಿದೆ ಹಿಟ್ಟು. ಈ ಥರ ಮುಟ್ಟಿದ್ರೆ ಕೈಗೆ ಅಂಟಬಾರದು ಮುದ್ದೆ ಅದು. ನೋಡಿ, ಈ ಥರ ಸಣ್ಣ ಉಂಡೆಗಳು ಮಾಡ್ಕೊಂಡು ನಮ್ಗೆ ಎಷ್ಟು ದಪ್ಪ ಬೇಕೋ ಕಡುಬು ಅಷ್ಟು ದಪ್ಪ ನಾವು ಉಂಡೆ ತೊಗೊಂಡು ರೆಡಿ ಮಾಡ್ಕೊಬೇಕು. ಈ ಥರ ನೀಟಾಗಿ ಲಟ್ಸ್ಕೊಂಡು ನಾವು ಮಾಡಿರ್ತಕ್ಕಂಥ ಸ್ಟಫ್ ಹಾಕ್ಕೊಂಡು 2 ಬದಿ ಈ ಥರ ನೀಟಾಗಿ ಕ್ಲೋಸ್ ಮಾಡಿ, ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಶೇಪ್ ತೊಗೊಬೋದು. ಅದು ತುದಿ ಈ ಥರ ರೌಂಡ್ ಸುತ್ತಿ ಇಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಕಡುಬು. ಉಳಿದೆಲ್ಲ ಕಡುಬುಗಳು ನೋಡಿ ಇದೇ ಥರನೇ ಮಾಡಿ ಇಟ್ಕೊತಿದ್ದೀನಿ ನಾನು. ಇದೇ ಥರ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ ಕಡುಬುಗಳು. ಇದು ಗಣೇಶ ಹಬ್ಬಕ್ಕೆ ಸ್ಪೆಷಲ್ಲಾಗಿ ನಮ್ಮ ಕೋಲಾರ ಸೈಡ್ ಮಾಡುವಂಥ ರೆಸಿಪಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆಯಂತ. ಇದನ್ನು ಕಾಯಿ ಹಾಲು ಜೊತೆ ಹಾಗೆ ತುಪ್ಪದ ಜೊತೆ ತಿಂದರೆ ಅಂತೂ ಸೂಪರ್ ಟೇಸ್ಟ್ ಇರುತ್ತೆ ಈ ಒಂದು ರೆಸಿಪಿ. ಥ್ಯಾಂಕ್ ಯು ಸೋ ಮಚ್.